ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ನಾಳೆ ಮೌನಿ ಅಮಾವಾಸ್ಯೆ ಬರ್ತಾ ಇರೋದ್ರಿಂದ ಆ ಒಂದು ದಿನಕ್ಕೋಸ್ಕರ ಆಗಿರುತ್ತೆ. ಸೊ ಏನೆಲ್ಲ ಗೈಡೆನ್ಸ್ ನಿಮಗೆ ಬರ್ಬೋದು ಅಂತ ನೋಡೋಣ. ಆ್ಯಂಡ್ ನಾಳೆ ಏನೆಲ್ಲ ಮಾಡಿ ಅಂತಂದರೆ, ನಾನು ಆಲ್ರೆಡಿ ನನ್ನ ವಾಟ್ಸಪ್ ಚಾನಲಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಸೊ ನಾಳೆ ಯಾವ ರೆಮಿಡಿ ಮಾಡ್ಕೊಬೇಕು ಅಂತ, ನಾಳೆ ಮೌನಿ ಅಮಾವಾಸ್ಯೆ ಇರೋದ್ರಿಂದ. ಸೊ ನಾಳೆ ನೀವು ಆ ಒಂದು ರೆಮಿಡೀಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಏನು ಕೆಲವೊಂದು ಕರ್ಮ ಇರುತ್ತೆ, ಸೊ ಅದನ್ನು ಹೀಲ್ ಮಾಡ್ಕೊಬೋದು. ಆ್ಯಂಡ್ ಅದಕ್ಕೂ ಮುಂಚೆ ಇಂಟೆನ್ಷನ್ ಸೆಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೋಗಿ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆಗಿ, ಅಲ್ಲಿ ನಿಮಗೆ ಎಲ್ಲ ರೀತಿ ಅಪ್ಡೇಟ್ ಸಿಗುತ್ತೆ. ಸ್ವಲ್ಪ ಸ್ಕ್ರೋಲ್ ಮಾಡಿ, ಇವತ್ತು ವಾಯ್ಸ್ ನೋಟ್ ನಾನು ಹಾಕಿದ್ದೀನಿ ಏನು ಮಾಡಬೇಕು ನಾಳೆ ಅಂತ. ಸೊ ಚಾನಲ್ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ಬೋದು. ಹಾಗೆಯೇ ಅದರಲ್ಲಿ ನೀವು ಯಾವ ದಿನ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ಸಮ್ ಫೋಟೋಸ್ ನಿಮಗೆ ಸಿಗುತ್ತೆ. ಯಾವುದಾದ್ರೂ ರಿಚುವಲ್ ಬಗ್ಗೆ ನಾನು ಸ್ಪೆಸಿಫಿಕ್ಕಾಗಿ ಫೋಟೋ ಸಹ ಅಪ್ಲೋಡ್ ಮಾಡ್ತೀನಿ. ಸೊ ಇಟ್ಸ್ ಏನು ನಿಮಗೆ ಬೆನಿಫಿಟ್ಸ್ ಆಗುತ್ತೆ ಆ ಒಂದು ಚಾನಲ್ ಜಾಯ್ನ್ ಆಗೋದ್ರಿಂದ. ಸೊ ಇದಾಗಿತ್ತು ರೀಡಿಂಗ್. ನಾಳೆಗೆ ಏನು ಬರುತ್ತೆ ನೋಡೋಣ, ಯಾವುದೆಲ್ಲ ಗೈಡೆನ್ಸ್ ನಿಮ್ಮ ರಿಲೇಷನ್ಶಿಪ್ ವೈಸ್ ನೋಡೋಣ. ಸೊ ಲೇಟ್ ನೈಟ್ ಥಾಟ್ಸ್, ನಿಮ್ಮ ಪಾರ್ಟ್ನರ್ ಅವರ ಲೇಟ್ ನೈಟ್ ಥಾಟ್ಸ್ ಏನಿರ್ಬೋದು ಅಂತ ನೋಡೋಣ. ಸೊ ಕಾರ್ಡ್ ಶಫಲ್ ಮಾಡೋ ಟೈಮಲ್ಲಿ ನಿಮ್ಮ ಪಾರ್ಟ್ನರ್ ನೇಮನ್ನು ನೀವು 3 ಟೈಮ್ಸ್ ಹೇಳಿ ಕಾರ್ಡ್ ಜೊತೆ ಕನೆಕ್ಟ್ ಆಗ್ಬೋದು. ಹಾಗೆ ಯಾರೆಲ್ಲ ಪರ್ಸ್ನಲ್ ರೀಡಿಂಗ್ ತೊಗೊಬೇಕು ಅಂತ ಇದ್ದೀರಾ, ವಾಟ್ಸಪ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಹಾಗೆ ಸೈಂಟ್ ಎಕ್ಸ್ಪೆಕ್ಟೆಡ್ ರಿಚುವಲ್ ತುಂಬ ಜನ ಮಾಡಿಸ್ತಾ ಇದ್ದಾರೆ. ಆ್ಯಂಡ್ ಕೆಲವೊಬ್ಬರಿಗೆ ತುಂಬ ಬೇಗನೆ ಅವ್ರಿಗೆ ಏನು ವಿಶ್ಗೆ ಮಾಡಿಸಿದ್ರು ಆ ಒಂದು ವಿಶ್ ಫುಲ್ಫಿಲ್ ಆಗಿದೆ ಅಂತ ಹೇಳ್ತೀನಿ. ಇಂಟ್ರೆಸ್ಟ್ ಇರೋರು ನಿಮ್ಮ ಸೈಂಟ್ ಎಕ್ಸ್ಪೆಕ್ಟೆಡ್ ರಿಚುವಲನ್ನು ನೀವು ಬುಕ್ ಮಾಡ್ಕೋಬೋದು. ಸೊ ಸೈಂಟ್ ಎಕ್ಸ್ಪೆಕ್ಟೆಡ್ ರಿಚುವಲ್ ಬಂದು ಇಟ್ಸ್ ಅ ವೆರಿ 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 ಪವರ್ಫುಲ್ ರಿಚುವಲ್. ಆ್ಯಂಡ್ ಅವರಿಗೆ ನಾವೇನೇ ಪ್ರೇ ಮಾಡಿದ್ರು ಆದಷ್ಟು ಬೇಗ ನಮಗೆ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಇಂಟ್ರೆಸ್ಟ್ ಇರೋರು ರಿಚುವಲ್ಸನ್ನು ಬುಕ್ ಮಾಡ್ಕೊಳ್ಳಿ. ಹಾಗೆ ಹೀಲಿಂಗ್ ಸೆಷನ್ಸ್ ಕೋರ್ಸ್ ಜಾಯ್ನ್ ಆಗಬೇಕು ಅಂದ್ಕೊಳ್ತಾ ಇದ್ದರೆ ಜಾಯ್ನ್ ಆಗ್ಬೋದು. ಆ್ಯಂಡ್ ಬ್ರೇಸ್ಲೆಟ್ಸ್ ಯಾರಿಗೆಲ್ಲ ಬೇಕು, ವೆಜ್ ವಿಝರ್ ಅನ್ನೋವಂಥ ವಿಶ್ ಫುಲ್ಫಿಲ್ಮೆಂಟ್ ಕ್ರಿಸ್ಟಲ್ ಪರ್ಚೇಸ್ ಮಾಡಬೇಕು ಅಂದ್ಕೊಳ್ತಾ ಇದ್ದರೆ ಆ ಒಂದು ವಿಶ್ ಫುಲ್ಫಿಲ್ಮೆಂಟ್ ಕ್ರಿಸ್ಟಲ್ ಅವೈಲಬಲ್ ಇದೆ. ಸೊ ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಒಂದು ಕ್ರಿಸ್ಟಲ್ ಆ್ಯಂಡ್ ನಾನು ಹೇಳೋ ಅಂಥ ಪ್ರೊಸೀಜರಿಂದ ನಿಮ್ಮ ಯಾವುದೇ ಪ್ರಾಬ್ಲಮ್ಸನ್ನು ನೀವು ಈಸಿಯಾಗಿ ಅದಕ್ಕೆ ಒಂದು ಸೊಲ್ಯೂಷನ್, ಪರಿಹಾರನ ನಿಮ್ಮಷ್ಟಕ್ಕೆ ನೀವೇ ಹುಡುಕೋಬೋದು. ಸೊ ಅಷ್ಟು ಪವರ್ಫುಲ್ ಆಗಿರುತ್ತೆ. ಬಿಕಾಸ್ ಇದು ಎನರ್ಜೈಸ್ಡ್ ಆಗಿರೋವಂಥ ಕ್ರಿಸ್ಟಲ್ಸ್. ಸೊ ಯೂಸ್ ಮಾಡಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಪರ್ಚೇಸ್ ಮಾಡಿರೋರಿಗೆ ನೀವೇನಾದರೂ ವೀಡಿಯೋಸ್ ನೋಡ್ತಾ ಇದ್ದರೆ ಇನ್ನು 1 ವೀಕಲ್ಲಿ ನಿಮಗೆ ರೀಚ್ ಆಗುತ್ತೆ ಅಂತ ಹೇಳ್ತೀನಿ. ಈಗ ಕಾರ್ಡ್ ಶಫಲ್ ಮಾಡೋಣ. ಸೊ ನಿಮ್ಮ ಪಾರ್ಟ್ನರ್ ಅವರ ಲೇಟ್ ನೈಟ್ ಥಾಟ್ಸ್ ಏನಿದೆ, ನಿಮ್ಮ ಬಗ್ಗೆ ಅವರು ಥಿಂಕ್ ಮಾಡ್ತಾರಾ? ಓಕೆ, ಸೊ ನೋಡ್ಬೋದು ಇಲ್ಲಿ 10 ಆಫ್ ವ್ಯಾಂಡ್ಸ್ ಆ್ಯಂಡ್ 9 ಆಫ್ ಸಾರ್ಟ್ಸ್ ಬರ್ತಾ ಇದೆ. ನಿಮ್ಮ ಬಗ್ಗೆ ಅವ್ರಿಗೆ ಯಾರಾದರೂ ಏನಾದರೂ ಹೇಳ್ತಾ ಇದ್ದಾರಾ, ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರಾ ನೋಡೋಣ. ಯಾವುದಾದ್ರೂ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆಯಾ ಅಂತ ಚೆಕ್ ಮಾಡೋಣ. ಏಟ್ ಆಫ್ ವ್ಯಾಂಡ್ಸ್, ದ ಫೂಲ್ ಕಾರ್ಡ್ ಇದೆ. ಹಾಗೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅವರು ವಾಪಸ್ ನಿಮ್ಮನ್ನು ಕಮ್ಯುನಿಕೇಟ್ ಮಾಡ್ತಾರಾ? ಟೆಂಪರೆನ್ಸ್, ಓಕೆ, ತುಂಬ ಕಾರ್ಡ್ಸ್ ಬಂದಿದೆ ಇಲ್ಲಿ. ಸೊ ಲಾಸ್ಟ್ ಒಂದು ಕಾರ್ಡ್, ಈ ಒಂದು ರಿಲೇಷನ್ಶಿಪ್ಪಿನ ಫ್ಯೂಚರ್ ಏನಾಗ್ಬೋದು ಅಂತ ನಾನು ಪಿಕ್ ಮಾಡ್ತೀನಿ. Queen of Wands and 2 of Pentacles. ಓಕೆ, ಫಸ್ಟ್ ಆಫ್ ಆಲ್ ಇಲ್ಲಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾಯಿದ್ದಾರಾ ಅಂತ ಅಂದರೆ ಡೆಫಿನೆಟ್ಲಿ ಎಸ್. ಅವರು ಲೇಟ್ ನೈಟ್ ಥಾಟ್ಸಲ್ಲಿ ನಿಮ್ಮ ಬಗ್ಗೆ ತುಂಬ ಓವರ್ ಥಿಂಕ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ ಬ್ರೇಕ್ ಆಗೋದಕ್ಕೆ ಅಥವಾ ಲಾಂಗ್ ಡಿಸ್ಟೆನ್ಸ್ ಅಥವಾ ನೋ ಕಾಂಟ್ಯಾಕ್ಟಲ್ಲಿ ಇರೋದಕ್ಕೆ ರೀಸನ್ ಬಂದು ಇಲ್ಲಿ ನಿಮ್ಮ ಪಾರ್ಟ್ನರ್ ಬೇರೆಯವರ ಒಂದು ತೊಂದರೆ ಏನಿರುತ್ತೆ ಅಥವಾ
ಬೇರೆಯವ್ರ ಪ್ರಾಬ್ಲಮ್ಸ್ಗೆ ತುಂಬ ಯೋಚನೆ ಮಾಡೋದು ಅಥವಾ ಅವರ ಸುತ್ತಮುತ್ತ ಇರೋರ ಬಗ್ಗೆ ನಿಮಗೆ ಪ್ರಿಯಾರಿಟಿ ಕೊಡ್ದಲೇ ಇನ್ಯಾರಿಗೂ ಪ್ರಿಯಾರಿಟಿ ಕೊಡ್ತಾ ಈ ಒಂದು ರಿಲೇಷನ್ಶಿಪ್ ಮಧ್ಯೆ ಬ್ರೇಕ್ ಆಗಿದೆ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಇಲ್ಲಿ 7 ಆಫ್ ಕಪ್ಸ್ ಹಾಗೆ 8 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಅವ್ರಿಗೆ ಕೆಲವೊಂದು ಟೈಮ್ ಈಗೋಯಿಂದನೂ ಮಾತಾಡಿರ್ಬೋದು ನಿಮ್ಮ ಹತ್ರ. ಅವರು ತುಂಬ ಆಪ್ಷನ್ಸ್ ಇದೆ, ನನಗೆ ತುಂಬ ಆಪ್ಷನ್ಸ್ ಇದೆ, ನಿನ್ನ ಅವಶ್ಯಕತೆ ಇಲ್ಲ ಅಂತಲೂ ನಿಮಗೆ ಹೇಳಿರ್ಬೋದು. 8 ಆಫ್ ವ್ಯಾಂಡ್ಸ್ ಇಲ್ಲಿ ಇರೋದ್ರಿಂದ ದೇರ್ ವಿಲ್ ಬಿ ಎ ಚೇಂಜ್ ಇನ್ ಯುವರ್ ರಿಲೇಷನ್ಶಿಪ್ ಅಂತ ಹೇಳ್ತೀನಿ. ಸೊ ನಾಳೆ ಯಾರಾದರೂ ಆರ್ಗ್ಯುಮೆಂಟ್ಸ್ ಅಂತ ಹೋದರೆ ಡೆಫಿನೆಟ್ಲಿ ನಾಳೆ ಅಂತೂ ನೀವು ಯಾವುದೇ ಆರ್ಗ್ಯುಮೆಂಟ್ಸ್ನ ಮಾಡೋಕ್ಕೆ ಹೋಗಬೇಡಿ. ಇಫ್ ಇನ್ ಕೇಸ್ ನಿಮ್ಗೆ ಯಾರ ಜೊತೆನಾದರೂ ಮಾತಾಡಬೇಕು ಅನ್ನೋ ಒಂದು ಸಂದರ್ಭ ಇದೆ, ಅಲ್ಲಿ ಆರ್ಗ್ಯುಮೆಂಟ್ಸ್ ಕ್ರಿಯೇಟ್ ಆಗ್ತಾಯಿದೆ ಅಂತಂದರೆ ಅದನ್ನು ಮಂಡೆಗೆ ಪೋಸ್ಟ್ಪೋನ್ ಮಾಡಿ ಅಂತ ಹೇಳ್ತೀನಿ. ಸೊ ನಾಳೆ ಅಂತೂ ಆರ್ಗ್ಯುಮೆಂಟ್ಸ್ ಬೇಡವೇ ಬೇಡ, ಅಥವಾ ಯಾರ ಬಗ್ಗೆನಾದರೂ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಇದೆಲ್ಲ ಮಾಡಲೇಬೇಡಿ. ಬಿಕಾಸ್ ಟುಮಾರೋ ಈಸ್ ವೆರಿ ಪವರ್ಫುಲ್ ಡೇ. ಅಮಾವಾಸ್ಯೆ ಇರೋದ್ರಿಂದ ಇದೊಂದನ್ನು ಫಾಲೋ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ನಾಳೆಗೆ ಹೀಲಿಂಗ್ ಯಾರೆಲ್ಲ ಬುಕ್ ಮಾಡ್ಕೊಬೇಕಂತ ಇದ್ದೀರ, ರಿಲೇಷನ್ಶಿಪ್ ಹೀಲಿಂಗ್ ಆಗಿರ್ಬೋದು, ಜಾಬ್ ಹೀಲಿಂಗ್, ಕಮ್ಯುನಿಕೇಷನ್ ಹೀಲಿಂಗ್ ಯಾರಾದರೂ ಬುಕ್ ಮಾಡ್ಕೋಬೇಕಂತ ಇದ್ದರೆ ಸೆಷನ್ನ ಬುಕ್ ಮಾಡ್ಕೊಳ್ಳಿ. ನಾಳೆ ಪವರ್ಫುಲ್ ಡೇ ಇರೋದ್ರಿಂದ ನಾಳೆ ಮಾಡುವಂಥ ಮ್ಯಾನಿಫೆಸ್ಟೇಷನ್ಸ್ ಅಥವಾ ಹೀಲಿಂಗ್ ರಿಚುವಲ್ಸ್ ಬಂದು ಬೇಗ ನಿಮಗೆ ರಿಸಲ್ಟ್ಸ್ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನೈಟ್ ಆಫ್ ಪೆಂಟಿಕಲ್ಸ್ ಇದೆ, ಟೆಂಪರೆನ್ಸ್ ಕಾರ್ಡ್ ಇದೆ. ಇಲ್ಲಿ ಯಾರ್ದು ಇನ್ಫ್ಲೂಯೆನ್ಸ್ ಅಂತ ಹೇಳೋದಕ್ಕಿಂತ ಥರ್ಡ್ ಪಾರ್ಟಿ ಎನರ್ಜಿ ಇದೆ ಅಂತ ಹೇಳ್ತೀನಿ. ಥರ್ಡ್ ಪಾರ್ಟಿ ಎನರ್ಜಿ ಇರೋದ್ರಿಂದ ಅವ್ರ ಮಾತನ್ನ ಇವರು ತುಂಬ ಕೇಳ್ತಾ ಇದ್ದಾರೆ. ಥರ್ಡ್ ಪಾರ್ಟಿ ಅಂತ ಮಾತ್ರಕ್ಕೆ ಇವರು ಫ್ರೆಂಡ್ ಆಗಿರ್ಬೋದು, ಅಥವಾ ಇವ್ರಿಗೆ ಇನ್ಯಾರೋ ಇಷ್ಟ ಅಂತ ಹೇಳಿರೋರಾಗಿರ್ಬೋದು, ಅಥವಾ ಮ್ಯಾನಿಪುಲೇಟ್ ಮಾಡ್ತಾ ಇರ್ಬೋದು. ನಿಮ್ಮ ವಿಚಾರದಲ್ಲಿ ತುಂಬ ಅವ್ರಿಗೆ ಏನಾದರೂ ನೆಗೆಟಿವ್ ಆಗಿ ಹೇಳೋದು, ಪದೇ ಪದೇ ನಿಮ್ಮಿಬ್ಬರ ಮಧ್ಯೆ ಆಗಿರುವಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ತೊಗೊಂಡು ಬಂದು ನಿಮ್ಮ ಮೇಲೆ ಹೇಟ್ ಬರೋ ಥರ ಕ್ರಿಯೇಟ್ ಮಾಡ್ತಾ ಇರ್ಬೋದು. ಬಟ್ ದಿಸ್ ಪರ್ಸನ್ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಅಂತ ಹೇಳ್ತೀನಿ. ದಟ್ಸ್ ವೈ ಅವ್ರಿಗೆ ತುಂಬ ಯೋಚನೆ ಬರ್ತಾ ಇದೆ ಆ್ಯಂಡ್ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಲೂ ಸಮ್ಟೈಮ್ಸ್ ಅನಿಸುತ್ತೆ. ಬಟ್ ಆ ಒಂದು ಥರ್ಡ್ ಪಾರ್ಟಿ ಎನರ್ಜಿ ಇಲ್ಲಿ ಇರೋದ್ರಿಂದ ಸ್ವಲ್ಪ ಇವರು ಅವರ ಮಾತನ್ನು ಕೇಳ್ತಾ ಇದ್ದಾರೆ. ಆ್ಯಂಡ್ 7 ಆಫ್ ಕಪ್ಸ್ ನಾನು ಏನಿದೆ ಅಂತ ಹೇಳಿದೆ ಇಲ್ಲಿ, ಸ್ವಲ್ಪ ಇವ್ರ ಬಗ್ಗೆ ಇನ್ನೂ ಸಹ ನೀವು ತಿಳ್ಕೊಬೇಕಾಗತ್ತೆ. ಇನ್ ದ ಸೆನ್ಸ್ ಥರ್ಡ್ ಪಾರ್ಟಿ ಎನರ್ಜಿ ಏನಿದೆ ಅವ್ರ ಬಗ್ಗೆ ಕಂಪ್ಲೀಟ್ ತಿಳ್ಕೊಳ್ದೆ ಇಲ್ಲಿ ಸ್ವಲ್ಪ ಪ್ರಿಯಾರಿಟಿ ಜಾಸ್ತಿನೇ ಕೊಟ್ಟಿದ್ದಾರೆ, ಅಥವಾ ಅವ್ರಿಗೇನೇ ಪ್ರಾಬ್ಲಮ್ ಬಂದರೂ ಇವರು ಹೆಲ್ಪ್ ಮಾಡ್ತೀನಿ ಅಂತ ಹೋಗೋದು, ಇದೆಲ್ಲ ತುಂಬ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಒಂದು ಎನರ್ಜಿಲಿ ತುಂಬ ಹೈ ಇದೆ. ಆ್ಯಂಡ್ ಅವ್ರು ಏನೇ ಹೇಳ್ತಾ ಇದ್ರೂ ಇವರು ಎಲ್ಲವನ್ನೂ ಕಂಪ್ಲೀಟ್ ಬ್ಲೈಂಡಾಗಿ ಟ್ರಸ್ಟ್. ಅವರು ನೆಕ್ಸ್ಟ್ ಒಂದು ಸ್ಟೆಪ್ ತೊಗೊಳ್ಳೋವಾಗ ಅವರು ಇವ್ರ ಬಗ್ಗೆ ಕ್ಲಾರಿಟಿ ತೊಗೊಂಡಿಲ್ಲ, ಇವ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಲ್ಲ, ಅಥವಾ ಇವರು ಹೇಗೆ ಏನು ಅಂತ ತಿಳ್ಕೊಂಡಿಲ್ಲ. ಅವ್ರಿಗೇನೇ ಹೆಲ್ಪ್ ಬೇಕಾದರೂ ನಾನು ಮಾಡ್ತೀನಿ ಅಂತ ಹೋದರೆ ಡೆಫಿನೆಟ್ಲಿ ಇಲ್ಲಿ ತುಂಬ ಡೇಂಜರ್ ಇದೆ ಅಂತ ಹೇಳ್ತೀನಿ. ಡೌನ್ಫಾಲನ್ನು ನೋಡಿಬಿಡ್ತಾರೆ ಅವರು ದ ಫುಲ್ ಕಾರ್ಡಿಲ್ಲಿ ಇರೋದ್ರಿಂದ. ಯಾಕೆ ಅಂತಂದರೆ ಅವ್ರು ಒಂದು ಹೆಜ್ಜೆ ನೆಕ್ಸ್ಟ್ ಇಟ್ಟರೂ ಅದು ಅವ್ರಿಗೆ ಡೌನ್ಫಾಲ್ ಆಗ್ಬೋದು. ಬಿಕಾಸ್ ಈ ಪರ್ಸನ್ ನಿಮಗೆ ತುಂಬ ಲಾಯಲ್ ಆಗಿ ಇದ್ದರು ಆ್ಯಂಡ್ ನಿಮ್ಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾ ಇದ್ರು. ಏನೇ ಒಂದು ರೆಸ್ಪಾನ್ಸಿಬಿಲಿಟೀಸ್ ಇದ್ರೂ ಒಂದು ರೆಸ್ಪಾನ್ಸಿಬಲ್ ಪರ್ಸನ್ ಅಂತಲೇ ಹೇಳ್ಬೋದು. ಅದನ್ನೆಲ್ಲ ಅವರು ತುಂಬ ಚೆನ್ನಾಗಿ ಸರಿದೂಗ್ತಾ ಹೋಗ್ತಾಯಿದ್ರು. ಬಟ್ ಇಲ್ಲಿ ಒಂದು ಥರ್ಡ್ ಪಾರ್ಟಿ ಎನರ್ಜಿಯಿಂದ ತುಂಬ ಬ್ಲೈಂಡಾಗಿ ಟ್ರಸ್ಟ್ ಮಾಡಿರ್ಬೋದು. ಇಲ್ಲಿ 9 ಆಫ್ ಪೆಂಟಿಕಲ್ಸ್, ಕ್ವೀನ್ ಆಫ್ ವ್ಯಾಂಡ್ಸ್ ಆ್ಯಂಡ್ 2 ಆಫ್ ಪೆಂಟಿಕಲ್ಸ್ ಏನಿದೆ ಇಲ್ಲಿ. ಸೊ ಇಲ್ಲಿ ರಿಯೂನಿಯನ್ ಆಗುತ್ತಾ, ವಾಟ್ ವಿಲ್ ಬಿ ದ ಫ್ಯೂಚರ್ ಆಫ್ ದಿಸ್ ರಿಲೇಷನ್ಶಿಪ್ ಅಂತ ಅಂದರೆ ದೆರ್ ಇಸ್ ಎ ಚಾನ್ಸ್ ಆಫ್ ರಿಯೂನಿಯನ್. ಮತ್ತು ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಲೈಕ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಆನ್ ಆ್ಯಂಡ್ ಆಫ್ ಕಮ್ಯುನಿಕೇಷನ್ ಕೆಲವೊಬ್ಬರು ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಆನ್ ಆ್ಯಂಡ್ ಆಫ್ ಆಗ್ತಾ ಇರ್ಬೋದು. ಸಮ್ ಡೇಸ್ ಮಾತಾಡ್ತಾರೆ, ಇನ್ನು ಕೆಲವು ದಿನ ಮಾತಾಡಲ್ಲ, ಏನೂ ರೆಸ್ಪಾನ್ಸ್ ಬರಲ್ಲ, ಆ ಥರನೂ ಇರ್ಬೋದು. ಬಟ್ ಕ್ವೀನ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಇಲ್ಲಿ ತುಂಬ ಜನ ಹುಡುಗಿಯರ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಹೇಳ್ತೀನಿ. ಸೊ ನೀವೇನಾದರೂ ಹುಡುಗಿರ ವಿಡಿಯೋ ನೋಡ್ತಾ ಇದ್ದೀರಾ, ಅಫ್ಕೋರ್ಸ್ ಎಲ್ಲರೂ ನೋಡ್ತೀರಾ. ಬಟ್ ಈ ಒಂದು ಮೆಸೇಜ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.
ನೀವೆಲ್ಲೋ ಒಂದು ಕಡೆ ನಿಮಗೆ ಬರುವಂಥ ಆಪರ್ಚುನಿಟೀಸ್ನ ಇಗ್ನೋರ್ ಮಾಡ್ತಾ ಇದ್ದೀರಾ. ಅದನ್ನು ಮಾಡಬೇಡಿ. ಅದನ್ನೇ ನೀವು ಮಾಡ್ಕೊತ ಹೋದರೆ ಫೈನಾನ್ಷಿಯಲಿ ನೀವು ತುಂಬ ಸಫರ್ ಮಾಡಬೇಕಾಗತ್ತೆ. ಆ್ಯಂಡ್ ಅದ್ರ ಕಡೆ ಸ್ವಲ್ಪ ಫೋಕಸ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ನೀವು ತುಂಬ ಹಾರ್ಡ್ ವರ್ಕಿಂಗ್ ವುಮೆನ್ ಇರ್ಬೋದು. ಆ್ಯಂಡ್ ನಿಮಗೆ ಒಂದು ಡ್ರೀಮ್ಸ್ ಇತ್ತು ನಿಮ್ಮ ಜೀವನದಲ್ಲಿ ಹೀಗೆ ಇರಬೇಕು ಅಂತ. ಸೊ ಅದೆಲ್ಲೋ ಒಂದು ಕಡೆ ಈ ರಿಲೇಷನ್ಶಿಪ್ಪಿಂದ ನಿಮಗೆ ಸ್ವಲ್ಪ ಡಿಸ್ಟ್ರ್ಯಾಕ್ಟಿಂಗ್ ಆಗ್ತಾ ಇರ್ಬೋದು. ರಿಲೇಷನ್ಶಿಪ್ ಅನ್ನೋದಕ್ಕಿಂತ ಆಫ್ಟರ್ ಬ್ರೇಕಪ್ ಅಥವಾ ನೋ ಕಾಂಟ್ಯಾಕ್ಟ್ ಆದಮೇಲೆ ತುಂಬ ನಿಮಗೆ ಮೆಂಟಲಿ ಡಿಸ್ಟರ್ಬ್ ಮಾಡ್ತಾ ಇದೆ. ನಿಮ್ಗೆ ಏನು ಮಾಡ್ಬೇಕು ನೆಕ್ಸ್ಟ್ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಫಸ್ಟು ಸೆಲ್ಫ್ ಲವ್ ಸ್ಟಾರ್ಟ್ ಮಾಡಿ ಆ್ಯಂಡ್ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅದರ್ವೈಸ್ ನಿಮಗೆ ಒನ್ ಸೈಡೆಡ್ ಎನರ್ಜಿ ಆಗಿಬಿಟ್ರೆ, ಸೊ ಆ ಕಡೆಯಿಂದ ಯಾವುದು ಎನರ್ಜಿ ಅಥವಾ ಆ್ಯಕ್ಷನ್ಸ್ ನಿಮಗೆ ಬರ್ತಾಯಿಲ್ಲ, ನೀವು ಮಾತ್ರ ಅವ್ರ ಬಗ್ಗೆ ಥಿಂಕ್ ಮಾಡ್ತಾಯಿದ್ದೀರಾ, ಅವ್ರ ಬಗ್ಗೆ ಎಫರ್ಟ್ಸ್ ಹಾಕ್ತಾಯಿದ್ದೀರಾ ಅಂತ ಹೇಳಿದಾಗ ನಿಮ್ಮ ಎನರ್ಜಿ ಲೀಕೇಜ್ ಆಗ್ತಾ ಬರುತ್ತೆ. ನಿಮ್ಮ ಎನರ್ಜಿ ಲೀಕೇಜ್ ಆದಾಗ ನಿಮಗೆ ನೆಕ್ಸ್ಟ್ ನೀವು ಏನೇ ಒಂದು ಹೊಸದು ಮಾಡೋಕ್ಕೆ ಹೋದರೂ ಅದರಲ್ಲಿ ನಿಮಗೆ ಗ್ರೋತ್ ಸಿಗೋದಿಲ್ಲ. ಸೊ ದಟ್ಸ್ ವೈ ಏನು ಮಾಡಿ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ ಅಥವಾ ಕಾರ್ಡ್ ಕಟಿಂಗ್ ಸೆಷನ್ಸ್ನ ಅಟೆಂಡ್ ಮಾಡಿ ಅಂತ ಹೇಳ್ತೀನಿ. ಟೆಂಪರೆನ್ಸ್ ಕಾರ್ಡ್ ಇರೋದ್ರಿಂದ ಹಾಗೆ 2 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಇಲ್ಲಿ ರಿಯೂನಿಯನ್ ಚಾನ್ಸಸ್ ಡೆಫಿನೆಟ್ಲಿ ಇದೆ. ಇನ್ ಫ್ಯೂಚರ್ ನೀವು ಒಂದು ಬ್ಯಾಲೆನ್ಸನ್ನು ನೋಡ್ತೀರಾ. ಆ ಫ್ಲೋ ಏನಿರುತ್ತೆ ರಿಲೇಷನ್ಶಿಪ್ದು ಅದು ಚೆನ್ನಾಗಿ ಹೋಗುತ್ತೆ. ಇದು ಒಂದು ನಿಮಗೆ ಟೆಸ್ಟಿಂಗ್ ಟೈಮ್ ಅಂತ ಹೇಳ್ಬೋದು. ಯೂನಿವರ್ಸ್ ನಿಮ್ಮನ್ನ ಟೆಸ್ಟ್ ಮಾಡ್ತಾ ಇರ್ಬೋದು ನಿಮ್ಮ ರಿಲೇಷನ್ಶಿಪ್ನ. ಬಟ್ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಆ್ಯಂಡ್ ನಿಮ್ಮ ಬಗ್ಗೆ ಅವ್ರಿಗೆ ಪಾಸಿಟಿವ್ ಯೋಚನೆ ಬಂದ್ರೂ ಇಲ್ಲಿ ಸಮ್ ಪೀಪಲ್ಸ್ ಇಂಟರ್ಫಿಯರ್ ಆಗಿರೋದ್ರಿಂದ ಡಿಲೇ ಆಗ್ತಾ ಇರ್ಬೋದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ರಿಯೂನಿಯನ್ ಆಗೋಕ್ಕೆ. ಸೊ ಇದಾಗಿತ್ತು ಇವತ್ತಿನ ಟ್ಯಾರೋ ರೀಡಿಂಗ್. ಎಲ್ಲರಿಗೂ ಒಳ್ಳೆಯದಾಗಲಿ. ಇಫ್ ಇನ್ ಕೇಸ್ ರಿಚುವಲ್ಸ್ ಕ್ರಿಸ್ಟಲ್ಸ್ ಬೇಕು ಅಂತ ಅಂದರೆ ಡೆಫಿನೆಟ್ಲಿ ವಾಟ್ಸಪ್ ಮಾಡಿ. ಆ್ಯಂಡ್ ಆಲ್ಸೋ ನಾಳೆಗೆ ರೆಮಿಡಿ ಏನು ಅಂತ ನೋಡೋಕ್ಕೆ ವಾಟ್ಸಪ್ ಚಾನಲನ್ನು ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನಲ್ಲಿದೆ ಲಿಂಕ್. ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮಗೆ ಬ್ರೌಸರ್ಗೆ ಹೋಗಿ ಅಲ್ಲಿ ಜಾಯ್ನ್ ಆಗಿ. ಡೆಫಿನೆಟ್ಲಿ ಅಲ್ಲಿ ಹಾಕುವಂಥ ಅಪ್ಡೇಟ್ಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.